ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ಗಳೆಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ಈಗ ನಾವು ಹೊರಟಿರೋದು ಒಂದು ನಾಮಕರಣ ಫಂಕ್ಷನ್ ಇತ್ತು ರಿಲೇಟಿವ್ಸ್ದು. ಹಾಗಾಗಿ ರೆಡಿ ಆಗಿದ್ದೀನಿ ನಾನು, ಅತ್ತೆ, ಚಾರು ಮತ್ತು ಅಲ್ಲಿ ಅಮ್ಮ ಕೂಡ ಜಾಯ್ನ್ ಆದರು, ಮಾವ ಎಲ್ಲರೂ ನಾಮಕರಣ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಮತ್ತು ಸ್ಟೇಜ್ ಮೇಲೆ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸಿ ಪ್ರೆಸೆಂಟೇಷನ್ ಕೂಡ ಕೊಟ್ಟು, ಹಾಗೆ ಮಕ್ಕಳಂದರೆ ಹಾಗೆ ಅಲ್ವಾ, ನಾಮಕರಣ ಬರ್ಡೇ ಇದ್ದಾಗಲೇ ಹಠ ಮಾಡ್ತಾ ಇರ್ತವೆ ಜಾಸ್ತಿ. ಹಾಗಾಗಿ ಮಗು ಮಲಗಿತ್ತು. ಇಲ್ಲಿ ಚಾರು ಮತ್ತು ಇವರು ನಮ್ಮ ದೊಡ್ಡಮ್ಮನ ಮಗಳು, ಅವ್ರ ಮಗಳು ಎಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ನೋಡಿ, ಅಗಸ್ತ್ಯ ಗೌಡ ಅಂತ ಹೆಸರು ಇಟ್ಟರು, ತುಂಬ ಚೆನ್ನಾಗಿದೆ ಅಲ್ವಾ ಹೆಸರು. ಅಲ್ಲಿಂದ ನಾವು ಊಟಕ್ಕೆ ಹೋಗಿ ಊಟ ಕೂಡ ಮಾಡ್ಕೊಂಡ್ಬಂದ್ವಿ. ಊಟ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ RSS ಪ್ರೊಸೆಷನ್ ಬರುತ್ತೆ ಅಂತ ಗೊತ್ತಾಯಿತು. ಇದು 100 ಇಯರ್ಸ್ ಸೆಲೆಬ್ರೇಷನ್ಗೋಸ್ಕರ ಪ್ರೊಸೆಷನ್ ಮಾಡ್ತಾಯಿದ್ರು. ಹಾಗಾಗಿ ರೋಡ್ಗೆಲ್ಲ ನೀರು ಹಾಕಿ, ರಂಗೋಲಿ ಹಾಕಿ, ನೋಡಿ ಹೇಗೆ ಹೂವು ಎಲ್ಲ ಬಿಡಿಸ್ತಾ ಇದ್ದೀವಿ. ನಮ್ಮ ಮನೆಯವರು ಡ್ಯೂಟಿಯಿಂದ ಡೈರೆಕ್ಟ್ ಅಲ್ಲಿಗೆ ಕೂಡ ಬಂದರು. ಹಾಗಾಗಿ ಅಪ್ಪಾಜಿ ಅವರು ಎಲ್ಲ ಹೂವು ಎಲ್ಲ ಬಿಡಿಸ್ಕೊಟ್ರು. ನೋಡಿ, ಆಲ್ಮೋಸ್ಟ್ ಪೊಲೀಸ್ನವರೆಲ್ಲ ಬಂದು ನೋಡ್ತಾಯಿದ್ರು, ಗಾಡಿಗಳಿರೋದನ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಇದು RSS ಧ್ವಜ. ಈ ಧ್ವಜಕ್ಕೆ ಎಲ್ಲರೂ ಹೂವು ಹಾಕಬೇಕು. ಹಾಗಾಗಿ ಎಲ್ಲರೂ ಹೂವು ರೆಡಿ ಮಾಡಿಕೊಂಡು ಹೂವು ಕೂಡ ಹಾಕಿದ್ವಿ. ಮತ್ತು ಇಲ್ಲಿ ಪುಟ್ಟ ಮಕ್ಕಳಿಗೆಲ್ಲ ರೆಡಿ ಮಾಡಿ ಟ್ರ್ಯಾಕ್ಟರ್ನಲ್ಲಿ ಕೂರಿಸ್ಕೊಂಡಿದ್ರು. ಎಷ್ಟೊಂದು ಜನ ಇದ್ದಾರೆ ನೋಡಿ. ರಿತ್ವಿಕ್ ಕೂಡ ಹಠ ಮಾಡ್ತಾ ಇದ್ದ, ನಾನು ಸೇರ್ಕೋಬೇಕು RSSಗೆ, ಮುಂದಿನ ವರ್ಷ ನನ್ನೇ ಸೇರಿಸ್ರಿ ಅಂತ. ಹೌದು, ಆಯಿತು, ಸೇರಿಸ್ತೀವಪ್ಪ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಸಂಜೆ ಆಗ್ತಾ ಬಂತು. ಮತ್ತು ಸಂಜೆ ಅಷ್ಟರಲ್ಲಿ ನಮ್ಮ ಪುಟ್ಟ ಆಣಿದು ಫೋಟೋಶೂಟ್ ಇತ್ತು. 4 months ಬೇಬಿ ಶೂಟ್ ಮಾಡ್ತಾಯಿದ್ವಿ. ಹೇಗೆ ಅವಳೇ ಹೂವು ಹಿಡ್ಕೊತಾಳೆ, ಹೂವು ಎಲ್ಲ ಕಿತ್ತಾಕ್ಬಿಟ್ಲು. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ ನೋಡಿ. ಹಾಗೆ ಫೋಟೋಶೂಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಎಷ್ಟು ಸರ್ಕಸ್ ಮಾಡಬೇಕಲ್ವಾ, ಒಂದು ಫೋಸ್ ಬರಬೇಕು, ಎಷ್ಟು ಅಲರ್ಟಾಗಿ ಫೋಟೋಸ್ ತಕ್ಕೊಂಡು ಅವಳನ್ನ ಆಟ ಆಡಿಸ್ಬೇಕು. ಎಲ್ಲರೂ ಒಂದು ರೌಂಡು ಸರ್ಕಸ್ ಮಾಡಿದ್ವಿ ಅಂತ ಹೇಳ್ಬೋದು. ಈಗ ಮತ್ತೆ ಅವರು ಡ್ಯಾಡಿ ಅವ್ರ ಅಮ್ಮನ ಜೊತೆ ಫೋಟೋಶೂಟ್ ಕೂಡ ನಡೀತಾ ಇದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.